ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಶ್ರೀ ಕ್ಷೇತ್ರ ಯಡಿಯೂರಿನಲ್ಲಿದ್ದೀವಿ. ಯಡಿಯೂರಿನಲ್ಲಿ ಏನು ಅಂದರೆ ಇವತ್ತು ವಿಶೇಷವಾಗಿ ಯುಗಾದಿಯ ಪ್ರಯುಕ್ತವಾಗಿ ಸಮಸ್ತ ವಸಂತವಾಣಿಯ ನೋಡುಗರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಯುಗ ಅಂದರೆ ಯುಗದ ಹಾದಿ, ಹೊಸ ವರ್ಷವನ್ನು ಹಿಂದೂಗಳು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಯಡಿಯೂರು ಶ್ರೀ ಕ್ಷೇತ್ರದಲ್ಲಿ ರಥೋತ್ಸವ ಪ್ರಾರಂಭ ಆಗುವಂಥ ದಿನ. ಇಂದಿನಿಂದ ಪ್ರಾರಂಭ ಆಗುವಂಥದ್ದು 7 ದಿನಗಳ ವಿಶೇಷವಾದ ಪೂಜೆಗಳು, ದೇವರ ಉತ್ಸವಗಳು ಸೇರಿದಂತೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. 7ನೇ ದಿನ 25ನೇ ತಾರೀಕು ವಿಶೇಷವಾಗಿ ಮಹಾರಥೋತ್ಸವವನ್ನು ಸಿದ್ಧಲಿಂಗೇಶ್ವರರಿಗೆ ನಡೆಸ್ತಾರೆ. ಬಂಧುಗಳೇ, ಸಿದ್ಧಲಿಂಗೇಶ್ವರರು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಸಂಚಾರ ಮಾಡಿ ಕೊನೆಗೆ ಈ ಕ್ಷೇತ್ರದಲ್ಲಿ ಅಂದರೆ ಯಡಿಯೂರು ಕ್ಷೇತ್ರದಲ್ಲಿ ಜೀವಂತವಾಗಿ ಇನ್ನೂ ಇದ್ದಾರೆ. ಅಂದರೆ ಲಿಂಗೈಕ್ಯರಾಗಿಲ್ಲ, ಅವರು ಜೀವಂತವಾಗಿ ಇಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದಾರೆ ಎಂಬುದು ಹಲವಾರು ಭಕ್ತರ ನಂಬಿಕೆ ಆಗಿದೆ. ನಂಬಿ ಬಂದವರಿಗೆ ಇಂದಿಗೂ ಕೂಡ ಸಿದ್ಧಲಿಂಗೇಶ್ವರರು ತಮ್ಮ ಅಭಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಆ ಭಗವಂತ ಇಂದಿಗೂ ಕೂಡ ಕಾಪಾಡ್ತಾ ಇದ್ದಾನೆ ಎನ್ನೋ ನಂಬಿಕೆ ಜೀವಂತವಾಗಿದೆ. ಸ್ನೇಹಿತರೆ, ಯಡಿಯೂರು ತೇರು ಅಂತಿದ್ದಂಗೆ ನಮಗೆ ಒಂದು ವಿಶೇಷವಾದ ರಥ ಕಾಣಿಸುತ್ತೆ. ಅದು ಒಂದೇ ಮರದಲ್ಲಿ ತಯಾರು ಮಾಡಿರುವಂಥದ್ದು, ಅಂದರೆ ಇಪ್ಪೆಯ ಮರದಲ್ಲಿ ತಯಾರು ಮಾಡಿರುವಂಥದ್ದು. ಇದರ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ರಥದ ಬಗ್ಗೆ ಷಟ್ಸ್ಥಲ ಸಾರಾಮೃತ ಎಂಬ ಒಂದು ಪುಸ್ತಕದಲ್ಲಿ ಕೂಡ ಗುರುತು ಮಾಡಿದ್ದಾರೆ ಎಂಬ ನಂಬಿಕೆಗಳಿದೆ. ಇದು ವಿಶೇಷವಾದ ಹಲವಾರು ಕೆತ್ತನೆಗಳಿದೆ. ಇಲ್ಲಿ ಕಾಮಕೇಳಿ ವಿಡಂಬನೆಗಳಿದೆ. ಅದೇ ರೀತಿ ಎಲ್ಲ ದೇವಾಲಯದ ಪ್ರತಿಯೊಂದು ಈ ಮುಕ್ಕೋಟಿ ದೇವತೆಗಳನ್ನು ಕೂಡ ಈ ರಥದ ಮೇಲೆ ಅಂದರೆ ಈ ತೇರಿನ ಮೇಲೆ ಕೆತ್ತಲಾಗಿದೆ. ಇದಕ್ಕೆ ಗೆಡ್ಡೆ ತೇರು ಅಂತ ಕೂಡ ಕರೀತಾರೆ. ಈ ವಿಶೇಷವಾದ ತೇರಿಗೆ ಪ್ರತಿದಿನ ಬಲಿಯನ್ನು ನೀಡಲಾಗುತ್ತೆ. ಅದೇ ರೀತಿ ಎಣ್ಣೆಯಿಂದ ಅಂದರೆ ಈ ತೇರನ್ನು ರಕ್ಷಣೆ ಮಾಡಬೇಕು ಅಂತ ವಿಶೇಷವಾದ ಎಣ್ಣೆಗಳಿಂದ ಇದನ್ನು ಅಭ್ಯಂಜನ ಮಾಡ್ತಾರೆ. ನೀವು ನೋಡ್ಬೋದು, ಹಲವಾರು ವಿಶೇಷವಾದ ಕೆತ್ತನೆಗಳನ್ನು ಕೂಡ ಈ ರಥದಲ್ಲಿದೆ. ಈ ರಥದ ಬಗ್ಗೆ ಹಾಗೂ ಜಾತ್ರೆಯ ಬಗ್ಗೆ ನಾವು ತಿಳಿತಾ ಹೋಗೋಣ. ಶ್ರೀ ಸಿದ್ಧಲಿಂಗೇಶ್ವರ ಮಹಾರಥೋತ್ಸವವು ಚೈತ್ರ ಶುದ್ಧ ಸಪ್ತಮಿಯ ದಿವಸ ಯುಗಾದಿ ಹಬ್ಬವನ್ನು ಸೇರ್ಕೊಂಡಂಗೆ 7ನೇ ದಿವಸಕ್ಕೆ ಮಹಾರಥವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇದಕ್ಕೆ ಪ್ರತಿನಿತ್ಯವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂದು ಯುಗಾದಿ ಹಬ್ಬದ ಪ್ರಯುಕ್ತ ಮಹಾರಥೋತ್ಸವಕ್ಕೆ ಕಳಸಾರೋಹಣವನ್ನು ಮಾಡಲಾಗಿದೆ. ಇಂದಿನಿಂದ 7ನೇ ದಿವಸದವರೆಗೂ ವಿಶೇಷ ಪೂಜೆಗಳೆಲ್ಲ ಜರುಗುತ್ತವೆ. ಉತ್ಸವಾದಿಗಳು ಮತ್ತು ಬಲಿ ಎಲ್ಲನೂ ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯವಾಗಿ ನಡೆಯುತ್ತದೆ. 7ನೇ ದಿವಸಕ್ಕೆ ಚೈತ್ರ ಶುದ್ಧ ಸಪ್ತಮಿ ದಿವಸ ಅಭಿಜಿನ್ ಮುಹೂರ್ತಕ್ಕೆ ಸರಿಯಾಗಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ತಾವು ಒಳಗಡೆ ಅನುಷ್ಠಾನಕ್ಕೆ ಕುಳಿತುಕೊಳ್ಳುವ ಸಮಯದಲ್ಲಿ ಒಳಗೆ ಅದೇ ಜ್ಞಾಪಕಾರ್ಥವಾಗಿ ಮಹಾರಥವು ಜರುಗುತ್ತದೆ. ಇಲ್ಲಿಗೆ 556ನೇ ವರ್ಷವು ಜರುಗಲಿದೆ. ಈ ಮಹಾರಥೋತ್ಸವಕ್ಕೆ 556ನೇ ವರ್ಷ ಜರುಗಲಿದೆ ಈ ಮಹಾರಥೋತ್ಸವ. 2026ನೇ ಸಾಲಿನಲ್ಲಿ ವಾರ್ಷಿಕ ಮಹಾಜಾತ್ರೆಯ ಪ್ರಯುಕ್ತ ಇದೇ ದಿನಾಂಕ 25/3/2026 ಬುಧವಾರದಂದು ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಮಹಾರಥೋತ್ಸವ ಜರುಗಲಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳು ಯಾತ್ರಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ, ಸುರಕ್ಷತಾ ದೃಷ್ಟಿಯಿಂದ ಆಯ್ದ ಸ್ಥಳಗಳಲ್ಲಿ CC ಕ್ಯಾಮ್ರಾ ಅಳವಡಿಕೆ, ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆಗಳನ್ನು ಈಗಾಗಲೇ ದೇವಾಲಯದ ವತಿಯಿಂದ ಕಲ್ಪಿಸಲಾಗಿದೆ. ಶ್ರೀ ಕ್ಷೇತ್ರದ ಮಹಾರಥೋತ್ಸವವು ಇದೇ ತಿಂಗಳು 25ನೇ ತಾರೀಕು ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನ 12ರಿಂದ 12:30 ಒಳಗಡೆ ರಥೋತ್ಸವ ನಡೆಯುತ್ತೆ. ಈ ರಥೋತ್ಸವಕ್ಕೆ ಈ ನಮ್ಮ ಆಡಳಿತಾತ್ಮಕವಾಗಿ ನಮ್ಮ ಅರ್ಚಕರ ಎಲ್ಲರೂ ಸೇರಿ ಆಗಮಿಕರು ಸೇರಿ ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಪ್ರಕಾರ ಪ್ರತಿ ವರ್ಷದಂತೆ ಸುಸೂತ್ರವಾಗಿ ಈ ಜಾತ್ರೆಯ ಮಹೋತ್ಸವ ಜರುಗಲಿ ಅಂತೇಳ್ಬಿಟ್ಟು ಆಶಿಸ್ತೇವೆ. ಈ ಕ್ಷೇತ್ರದ ಮಹಾಮಹಿಮೆ ಶ್ರೀ ಸಿದ್ಧಲಿಂಗೇಶ್ವರ ಜೀವಂತ ಸಮಾಧಿ ಇದು. ಅವರು ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಒಂದು ಯಾವುದೇ ಅಡಚಣೆ ಇಲ್ಲದೆ ಸುಸೂತ್ರವಾಗಿ ನಡೆದು ಬರ್ತಾಯಿದೆ. ಅದೇ ಥರ ಈ ವರ್ಷ ನಡೆಯಲಿ ಅಂತ ಆಶಿಸ್ತಾ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಡಿಯೂರು ಸಿದ್ಧಲಿಂಗೇಶ್ವರರು
ತಪಸ್ಸು ಮಾಡಿದ ಕ್ಷೇತ್ರ ಕಗ್ಗೆರೆ ಆದರೆ ಇಲ್ಲಿ ಜೀವನ್ ಸಮಾಧಿಯಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ ಕ್ಷೇತ್ರ. ಅವರು ಜೀವನ್ ಸಮಾಧಿ ಆಗಬೇಕಾದ್ರೆ ಒಂದು ಲಿಂಗು ಮತ್ತು ಒಂದು ವಿಭೂತಿ ಗಟ್ಟಿ ಕೊಟ್ಟು ಏಕಾದಶ ರುದ್ರಾಭಿಷೇಕ, ತ್ರಿಕಾಲ ಪೂಜೆ ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ನಿಮಗೆ ತ್ರಿಕಾಲ ಪೂಜೆ ನಡೆಯಲ್ಲ. ಸಿದ್ಧಲಿಂಗೇಶ್ವರನ ದೇವಸ್ಥಾನದಲ್ಲಿ ಮಾತ್ರ ತ್ರಿಕಾಲ ಪೂಜೆ, ಏಕಾದಶ ರುದ್ರಾಭಿಷೇಕ 3 ಟೈಮು ನಡೆಯೋದು ಇಡೀ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ. ಅದೊಂದು ವಿಶೇಷತೆ, ಇಲ್ಲಿ ಅಷ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ತ್ರಿಕಾಲ ಪೂಜೆ ನಡೆಯುವಂಥದ್ದು ಯಡಿಯೂರಿನಲ್ಲಿ ಒಂದೇ ಕಡೆ, ಅದೊಂದು. ಆಮೇಲೆ ಸಿದ್ಧಲಿಂಗೇಶ್ವರರು ಇಲ್ಲಿ ಜೀವಂತ ಸಮಾಧಿಯಾಗಿರೋದು. ಅವರು ಈವಾಗಲೂ ಜೀವಂತವಾಗಿದ್ದಾರೆ. ಅವರು ಎಷ್ಟೇ ಕಷ್ಟ ಬಂದ್ರೂ ಅವರವರು ನಿತ್ಯ ಪೂಜೆ ಪುನಸ್ಕಾರ ಆಗಲಿ, ಜಾತ್ರೆ ವಿಶೇಷತೆ ಆಗಲಿ ನಡೆಸ್ಕೊಳ್ತಾರೆ. ಉದಾಹರಣೆಗೆ ಒಂದೇನು ಅಂತ ಹೇಳಿದ್ರೆ, ಈ ಕರೋನಾ ಬಂದಾಗ ತೇರಿಗೆ ಕಳಸನೂ ಹಾಕ್ಬಿಟ್ರು. ಕಳಸ ಹಾಕಾದ್ಮೇಲೆ ರಥೋತ್ಸವ ನಡೆಯೋಂಗಿಲ್ಲ ಅಂತ ಒಂದು ಸರ್ಕಾರದಲ್ಲಿ ಆದೇಶ ಮಾಡಿಬಿಟ್ಟು ಬೆಳಿಗ್ಗೆ 9-9:30ವರೆಗೂ ಪೊಲೀಸ್ನವ್ರು ಸರ್ಪಗಾವಲಾಗಿ ಇಲ್ಲಿ ರಥೋತ್ಸವ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಕೂತ್ಕೊಂಡ್ರು. ಆಮೇಲೆ ಸಿದ್ಧಲಿಂಗೇಶ್ವರರು ಯಾರ್ಯಾರು ಏನೇನು ಬುದ್ಧಿ ಕೊಟ್ಟರು, ಯಡಿಯೂರಿನ ಪ್ರಮುಖ ಗ್ರಾಮಸ್ಥರು MLA ಶಾಸಕರನ್ನ ಗಮನಕ್ಕೆ ತಂದು ಅವ್ರನ್ನ ಇದು ಮಾಡಿ ಕನ್ವಿನಿಯನ್ಸ್ ಮಾಡಿ ಕೊನೆಗೆ JCPಲಿ ಎಳ್ಸೋಣ ತೇರ್ನ ಅಂತೇಳ್ಬಿಟ್ಟು ಒಂದು ಇದನ್ನು ಮಾಡಿದ್ರು. ಆಯಿತು ಅಂದ್ಬಿಟ್ಟು ಎಲ್ಲ ಪೂಜೆ ಪುನಸ್ಕಾರ ಆಗ್ತಿದ್ದಂಗೆ ಶಾಸಕರು ಅಯ್ಯೋ ಸ್ವಲ್ಪ ಸುತ್ತಮುತ್ತ ಇರೋ ಜನನ ಕರೀರಿ ಎಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಜನನೇ ಎಳೆದು ರಥೋತ್ಸವ ಮಾಡ್ತಿರ್ತಕ್ಕಂಥ ಉದಾಹರಣೆಗಳಿದೆ. ಈ ಥರ ಪವಾಡ ಪುರುಷರು ಸಿದ್ಧಲಿಂಗೇಶ್ವರರು. ಅವರು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಕೇರಳ, ತಮಿಳುನಾಡು ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಾಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು ತ್ರಿಕಾಲ ಪೂಜೆ ನಡೆಯೋದಲ್ಲಿ ಅಂದರೆ ಯಡಿಯೂರಿನಲ್ಲಿ ಮಾತ್ರ. ಹಾಗಾಗಿ ಸಿದ್ಧಲಿಂಗೇಶ್ವರದು ರಥೋತ್ಸವ ಭಾಳ ಚೆನ್ನಾಗಿ ನಡೀತದೆ. ಹಾಗಾಗಿ ಜನ ಭಕ್ತಾದಿಗಳು ಭಾಗವಹಿಸಿ ಇಲ್ಲಿ ಏನು ತಮ್ಮ ಅನಿಸಿಕೆ ಇದೆ ಅದನ್ನು ಹೇಳ್ಕೊಂಡ್ರೆ ಈಡೇರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವತ್ತು ಕಳಸರೋಣ ಆಗಿದೆ. ಇವತ್ತಿನಿಂದ ಇನ್ನು 7 ದಿನದಲ್ಲಿ ಒಂದು ಮಹಾರಥೋತ್ಸವ ಕೂಡ ನೆರವೇರುತ್ತದೆ. ಇಲ್ಲಿ ಸಹಸ್ರಾರು ಭಕ್ತರಿದ್ದಾರೆ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ. ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಈ ಥರ ಊಟದ ವ್ಯವಸ್ಥೆ ಪ್ರತಿಯೊಬ್ಬರು ಭಕ್ತರುಗಳು ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲೇ ಇದ್ದರೂ ಕೂಡ ಭಕ್ತರು ದಯವಿಟ್ಟು 25ನೇ ತಾರೀಕು ಏನು ನಮ್ಮ ಮಹಾರಥೋತ್ಸವ ನಡೀತಿದೆ, ದಯವಿಟ್ಟು ಎಲ್ಲರೂ ಆಗಮಿಸಿ ಸ್ವಾಮಿಯ ಒಂದು ಆಶೀರ್ವಾದ ಪಡಿಬೇಕೆಂದು ನಾವು ಮನವಿ ಮಾಡ್ಕೊತಿದ್ದೀವಿ. ಹಾಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿಯೊಂದು ವ್ಯವಸ್ಥೆಗಳು ಈ ಸಲ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನೂ ಅಧಿಕವಾಗಿ ವ್ಯವಸ್ಥೆಗಳು ಮಾಡ್ತೀನಿ ಅಂತ ಆಡಳಿತ ಮಂಡಳಿಯವರು ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಬರಬೇಕು. ಅದೇ ರೀತಿ ಇಲ್ಲಿ ದನಿನ ಜಾತ್ರೆ ನಡೆಯುತ್ತೆ. ಈಗ ಇನ್ನು 21ನೇ ತಾರೀಕಿಂದ ದನಿನ ಜಾತ್ರೆ ಕಟ್ತಾರೆ. ದನಗಳು ಸುಮಾರು ಊರುಗಳ ಕಡೆಯಿಂದ, ಹಳ್ಳಿಗಳ ಕಡೆಯಿಂದ ದನಗಳನ್ನ ತಂದು ಇಲ್ಲಿ ಮಾರಾಟ ಮಾಡೋದು, ಖರೀದಿ ಮಾಡೋದು ಈ ಥರ ಮಾಡ್ತಿದ್ದಾರೆ. ಇದು ಸುಮಾರು ವರ್ಷಗಳಿಂದ ನಡ್ಕೊಬಂದಿದೆ ಪದ್ಧತಿ. ಅದೇ ರೀತಿ ಈ ವರ್ಷವೂ ಕೂಡ ಭಾರಿ ದನಗಳ ಜಾತ್ರೆದು ಒಂದು ಮಹೋತ್ಸವ. ಆ ದನಗಳು ಬರ್ಬೇಕಾದ್ರೆ ಹಳ್ಳಿಗಳು ರೈತರುಗಳು ದನಗಳು ಹಿಡ್ಕೊಬರ್ಬೇಕಾದ್ರೆ ಟಮಟೆ, ಈ ನಗಾರಿ ತೊಗೊಂಬರೋದು, ಆಮೇಲೆ ಡೊಳ್ಳು ಕುಣಿತ ಮಾಡಿಸೋದು, ದೇವ್ರ ಕುಣಿತ ಮಾಡಿಸೋದು, ಈ ರೀತಿ ಒಂಥರ ಉತ್ಸವ ಮಾಡಿ ಪ್ರತಿದಿನವೂ ಒಂಥರ ಜಾತ್ರೆ ಮುಖಾಂತರ ಒಂದು ಆಡಂಬರವಾಗಿ ಬರ್ತಿದ್ದಾರೆ. ಇದು ನೋಡೋಕ್ಕೆ 2 ಕಣ್ಣು ಸಾಲದು. ದಯವಿಟ್ಟು ಇಂಥದ್ದೆಲ್ಲ ಯಾರೋ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟೆಲ್ಲ ಭಕ್ತಾದಿಗಳು, ಸಾರ್ವಜನಿಕರ, ಗ್ರಾಮಸ್ಥರೆಲ್ಲ ಬರಬೇಕಾಗಿ ನಾವು ವಿನಂತಿ ಮಾಡ್ಕೋತಿದ್ದೀವಿ. ದನಗಳ ಜಾತ್ರೆ ಅದು ಎಲ್ಲ ಕಡೆ ನಶಿಸಿ ಹೋಗ್ತಾ ಇದೆ. ದನಗಳು ಸೇರ್ತಾ ಇಲ್ಲ, ಎಲ್ಲೂ ಜಾತ್ರೆ ಮೈದಾನಗಳಲ್ಲಿ ಎಲ್ಲೂ ಸೇರ್ತಾ ಇಲ್ಲ. ಇವತ್ತು ನಮ್ಮ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿಶೇಷ ದನಗಳ ಜಾತ್ರೆ ಇಲ್ಲಿ ಸೇರ್ತದೆ. ಹಾಗಾಗಿ ಆದಷ್ಟು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲೆಲ್ಲಿಂದ ನೀವು ದನಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿ ಇರೋರು, ಆಸಕ್ತಿ ಇರೋರು ಈ ಒಂದು ಜಾತ್ರೆಗೆ ಬಂದು ಈ ಒಂದು ದನಗಳ ಜಾತ್ರೆನೂ ಕೂಡ ಯಶಸ್ವಿಗೊಳಿಸಬೇಕು. ಮತ್ತು ದನಗಳಿಗೆ ಜಾತ್ರೆಗೆ ವಿಶೇಷವಾದಂಥ ಎಲ್ಲ ವ್ಯವಸ್ಥೆಯೂ ಸಹ ನಮ್ಮ ಯಡಿಯೂರು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಈ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗಿದ್ದು 25ನೇ ತಾರೀಕು ಶ್ರೀ ಸ್ವಾಮಿಯವರ ರಥೋತ್ಸವದ ಮುಖಾಂತರ ಕೊನೆಗೊಳ್ಳುತ್ತೆ. ದಯಮಾಡಿ ತಾವೆಲ್ಲರೂ ಆಗಮಿಸಬೇಕು ಎಂದು ಹೇಳ್ತೀವಿ. ಮತ್ತು ಸ್ನೇಹಿತರೆ, ಕೇಳಿದ್ರಲ್ಲ, ನಿಮ್ಮ ಕೆಲಸಗಳು, ಒತ್ತಡಗಳು ಏನೇ ಇದ್ದರೂ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರನ ಜಾತ್ರೆಗೆ ಭೇಟಿ ಕೊಟ್ಟು ಆ ದೇವರ ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಬಂಧುಗಳೇ, ಯಡಿಯೂರು ಸಿದ್ಧಲಿಂಗೇಶ್ವರ ಸಂಬಂಧಿಸಿದಂಥ ಮಾಹಿತಿ ಅಥವಾ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.